ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 5ನೇ ದಿನವೂ ಸಹ ಇಂಡಿಗೋ ವಿಮಾನಗಳ ಹಾರಾಟ ರದ್ದಾಗಿರುವ ಕಾರಣ ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನು ಅನುಭವಿಸ್ತಾ ಇದ್ದಾರೆ. ಈಗ ನಾವು ದೃಶ್ಯಗಳು ಸಹ ನೋಡ್ತಾ ಹೋಗ್ಬೋದು. ಏನು ಅರೈವಲ್ನ ಕೆಂಪೇಗೌಡ ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ ಬಳಿ ಇದ್ದೀವಿ. ಇಲ್ಲಿ ಈಗಾಗಲೇ ಏನು ಒಳಗಡೆ ಹೋಗೋದಕ್ಕೂ ಸಹ ಒಂದಷ್ಟು ಸರ್ತಿ ಸಾಲಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ನಿಂತಿದ್ದಾರೆ. ಯಾಕಂದರೆ ಈಗ ಹಿಂದೆ ಟಿಕೆಟ್ಗಳು ಬುಕ್ ಆಗಿರ್ತಕ್ಕಂಥ ಹಿನ್ನೆಲೆ ಇವತ್ತಾದರೂ ಫ್ಲೈಟ್ಗಳು ಸಿಗಬಹುದಾ ಅಂತ ನಿರೀಕ್ಷೆಯಲ್ಲಿ ಬಂದಿರತಕ್ಕಂಥವ್ರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ಅದರ ಜೊತೆಗೆ ಏನೀಗ ಬೆಳಗ್ಗೆ ಈಗಾಗಲೇ ಡಿಸ್ಪ್ಲೇ ಬೋರ್ಡ್ಗಳನ್ನು ಸಹ ನೋಡಿದ್ರೆ ಆ ಡಿಸ್ಪ್ಲೇ ಬೋರ್ಡಲ್ಲಿ ಇಂಡಿಗೋ ವಿಮಾನಗಳ ರದ್ದು ಇವೊಂದು ಸಹ ಮುಂದುವರೆದಿದೆ. ಯಾಕಂದರೆ ಸಾಕಷ್ಟು ವಿಮಾನಗಳು ಕಳೆದ 5 ದಿನಗಳಿಂದಲೂ ಸಹ ಏನಂತ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಅದೇ ರೀತಿ ಇವತ್ತು ಸಹ ನಾವು ನೋಡ್ಬೋದು. ಏನೊಂದು ಡಿಪಾರ್ಚರ್ ಗೇಟನ್ನು ನೋಡೋದಾದರೆ ಆ ಡಿಸ್ಪ್ಲೇ ಬೋರ್ಡ್ನಲ್ಲೂ ಸಹ ಸಾಕಷ್ಟು ವಿಮಾನಗಳು ರದ್ದಾಗಿದೆ. ಇದರಲ್ಲೂ ಸಹ ಇಂಡಿಗೋ ವಿಮಾನಗಳು ಪ್ರಮುಖವಾಗಿ ರದ್ದಾಗಿರ್ತಕ್ಕಂಥದ್ದು ಕ್ಯಾನ್ಸಲ್ ಡಿಲೇ ಅಂತಕ್ಕಂಥದ್ದು ಕಳೆದ 5 ದಿನಗಳಿಂದಲೂ ಬರ್ತಾನೆ ಇದೆ. ಇವತ್ತು ಸಹ ಅದು ಮುಂದುವರೆದಿರ್ತಕ್ಕಂಥದ್ದು. ಏನಂದರೆ ನಿನ್ನೆ DGCA ಒಂದು ಸಭೆಯನ್ನು ನಡೆಸಿ ಒಂದಷ್ಟು ಅಂಶಗಳನ್ನ ಬಿಡುಗಡೆ ಮಾಡಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಫ್ಲೈಟ್ಗಳು ಸರಿ ಹೋಗ್ಬೋದು ಅಂತ ನಿರೀಕ್ಷೆ ಇತ್ತು. ಆದರೆ ಅದು ಇವೊಂದು ಸಹ ಮುಂದುವರೆದಿರ್ತಕ್ಕಂಥದ್ದು. ಯಾವುದೇ ರೀತಿಯಲ್ಲಿ ಇಂಡಿಗೋ ವಿಮಾನಗಳ ಹಾರಾಟ ಆರಂಭ ಆಗದ ಕಾರಣ ಪ್ರಯಾಣಿಕರು ಪರದಾಟವನ್ನು ಮುಂದುವರಿಸುತ್ತಲೇ ಇದ್ದಾರೆ. ಇನ್ನು ಈ ಭಾಗದಲ್ಲಿ ನೋಡೋದಾದರೆ ಏನೊಂದು ಇಂಡಿಗೋ ಕೌಂಟರ್ನ ಮುಂಭಾಗ ಸಹ ಪ್ರಯಾಣಿಕರು ಇನ್ನೂ ಸಹ ಸರ್ತಿ ಸಾಲಿನಲ್ಲಿ ನಿಂತಿರ್ತಕ್ಕಂಥದ್ದು. ಯಾಕಂದರೆ ವಿಮಾನಗಳು ರದ್ದಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರೀಫಂಡ್ ಮಾಡ್ಕೊಳ್ಳೋದಕ್ಕಾಗ್ಬೋದು, ರೀಶಫಲ್ ಮಾಡ್ಕೊಳ್ಳೋಕ್ಕಾಗ್ಬೋದು, ಪ್ರತಿಯೊಂದಕ್ಕೂ ಸಹ ಏನು ಇಂಡಿಗೋ ಕೌಂಟರ್ ಬಳಿ ಹೋಗಿ ಮಾತನಾಡೋದಕ್ಕೂ ಸಹ ಪ್ರಯಾಣಿಕರು ಹರಸಾಹಸವನ್ನೇ ಪಡಬೇಕಾಗ್ತದೆ. ಉದ್ದುದ ಸರ್ತಿ ಕ್ಯೂನಲ್ಲಿ ನಿಂತ್ಕೊಂಡು ಏನು ಇಂಡಿಗೋ ಏರ್ಲೈನ್ ಸಿಬ್ಬಂದಿಯನ್ನು ಮಾತನಾಡೋದಕ್ಕೂ ಸಹ ಹರಸಾಹಸವನ್ನು ಪಡ್ತಿದ್ದಾರೆ. ಇವತ್ತು ಸಹ ಏನು ಲಗೇಜ್ಗಳ ಮುಖಾಂತರ ಏರ್ಪೋರ್ಟ್ಗೆ ಬಂದಿರತಕ್ಕಂಥ ಪ್ರಯಾಣಿಕರು ಏನು ಇಲ್ಲಿ ಕ್ಯೂ ಕಟ್ಟಿ ನಿಂತಿರ್ತಕ್ಕಂಥದ್ದು. ಈ ಭಾಗದಲ್ಲಿ ನೋಡಿದರೆ ಲಗೇಜನ್ನು ಸಹ ಹೆಚ್ಚಿನ ಪ್ರಮಾಣದಲ್ಲಿ ತೆಗೆದುಕೊಂಡು ಬಂದು ಲಗೇಜ್ ಮುಖಾಂತರ ಮೇಲೆ ನಿದ್ದೆಗೆ ಸಹ ಜಾರ್ತಾ ಇದ್ದಾರೆ. ಬೆಳಗ್ಗೆ ಏರ್ಪೋರ್ಟ್ಗೆ ಬಂದಿರ್ತಕ್ಕಂಥ ಪ್ರಯಾಣಿಕರು ಇಲ್ಲೇ ಒಂದು ಹರಸಾಹಸವನ್ನು ಪಡೆದರೆ ಇವತ್ತು ಸಹ ಏನು ಎಂದಿನಂತೆ ಯಥಾಸ್ಥಿತಿಯಾಗಿ ಏನು ತಮ್ಮ ಪರದಾಟವನ್ನು ಮುಂದುವರೆಸಿದ್ದಾರೆ. ಒಟ್ಟಾರೆಯಾಗಿ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ 5ನೇ ದಿನವೂ ಸಹ ಇಂಡಿಗೋ ವಿಮಾನಗಳು ಹಾರಾಟವನ್ನು ಆರಂಭ ಮಾಡಿಲ್ಲ. ಹೀಗಾಗಿ ಆ ಏರ್ಪೋರ್ಟ್ನಲ್ಲಿ ಪ್ರಯಾಣಿಕರು ಬೆಳ್ಳಂಬೆಳಗ್ಗೆ ಪರದಾಟವನ್ನು ಅನುಭವಿಸ್ತಾ ಇರ್ತಕ್ಕಂಥ ದೃಶ್ಯಗಳು ಇಂದು ಸಹ ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ನವೀನ್ TV9.